ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಜನರಿಗೆ ಕಾಮನ್ ಆಗಿ ಕಾಡುವಂತಹ ಪ್ರಾಬ್ಲಮ್ ಅಂತ ಹೇಳಿದರೆ ಕಬ್ಬಿಣದ ಅಂಶದ ಕೊರತೆ ಅಥವಾ ಅಯರ್ನ್ ಡೆಫಿಷಿಯನ್ಸಿ ಅಲ್ವಾ. ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಅನಿಮಿಯಾ ಅಥವಾ ರಕ್ತಹೀನತೆ ಕಂಡುಬರುತ್ತೆ. ಸೊ ಇದರಿಂದಾಗಿ ಕೂಡ ನಮಗೆ ತುಂಬಾ ಕಷ್ಟ ಆಗುತ್ತೆ, ತುಂಬ ಸಫರ್ ಕೂಡ ಮಾಡ್ತೀವಿ ನಾವು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಯರ್ನ್ ಡೆಫಿಷಿಯನ್ಸಿ ಇದ್ದರೆ, ಕಬ್ಬಿಣದ ಅಂಶದ ಕೊರತೆ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಯಾವುದು ಆ ಮನೆಮದ್ದು, ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕಬ್ಬಿಣದ ಅಂಶ ಕೊರತೆ ಇರೋರಿಗೆ ಅಥವಾ ಅಯರ್ನ್ ಡೆಫಿಷಿಯನ್ಸಿ ಪ್ರಾಬ್ಲಮ್ ಇರೋರಿಗೆ ನಾನೊಂದು ಮನೆಮದ್ದನ್ನು ಇವಾಗ ಹೇಳ್ತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ನಮಗೆ 4 ಖರ್ಜೂರ ಬೇಕಾಗುತ್ತೆ. ಖರ್ಜೂರದ ಬೀಜ ಏನಾದರೂ ಇದ್ದರೆ ತೆಕ್ಕೊಳ್ಬೇಕು. ಅದರಲ್ಲಿ ಇದು ಸೀಡ್ಲೆಸ್ಸೇ ತಂದಿರೋದು, ಸೊ ಬೀಜ ಇಲ್ಲ. ಬೀಜ ಇದ್ದರೆ ಫಸ್ಟೇ ತೆಕ್ಕೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಮಾಡ್ಕೊಳ್ಬಹುದು. ನಾರ್ಮಲಿ ಅಯರ್ನ್ ಡೆಫಿಷಿಯನ್ಸಿ ಇದ್ದಾಗ ಮೇನ್ ಪ್ರಾಬ್ಲಮ್ ಆಗೋದೇ ರಕ್ತ ಕಡಿಮೆ ಆಗುತ್ತೆ, ರಕ್ತಹೀನತೆ ಅಥವಾ ಅನಿಮಿಯಾ ಬಂದುಬಿಡುತ್ತೆ. ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗೆ ಹಿಮೋಗ್ಲೋಬಿನ್ ಕೊರತೆ ಅಂತೂ ತುಂಬ ಜನರಲ್ಲಿರುತ್ತೆ. ನಾರ್ಮಲ್ ಆಗಿ ಎಲ್ಲ ಏಜ್ನವರಲ್ಲೂ ಕಾಣಿಸ್ಕೊಳ್ಳುವಂಥದ್ದು ಇದು. ಆದರೆ ತುಂಬ ಇಂಪಾರ್ಟೆಂಟ್ಲಿ ಮಕ್ಕಳಲ್ಲಿ ಹಾಗೆ ಏಜ್ ಆದವರಲ್ಲಿ, ಇನ್ನೂ ಎಸ್ಪೆಷಲಿ ಲೇಡೀಸಲ್ಲಿ, ಪ್ರೆಗ್ನೆಂಟ್ ಎಲ್ಲ ಇದ್ದಾಗಂತೂ ತುಂಬಾ ಕಾಣಿಸ್ಕೊಳ್ಳುತ್ತೆ. ಸೊ ಅನಿಮಿಯಾ ಆದಾಗ ಅಥವಾ ಅಯರ್ನ್ ಡೆಫಿಷಿಯನ್ಸಿ ಆದಾಗ ನಮಗೆ ಫಸ್ಟಿಗೆ ಗೊತ್ತಾಗೋದೇ ಹೆಂಗಂದರೆ ತುಂಬ ಸುಸ್ತಾಗಿರುತ್ತೆ, ತಲೆನೋವು ಬರುತ್ತೆ, ಪದೇ ಪದೇ ತಲೆ ಸುತ್ತೋದು, ಈ ಥರ ಎಲ್ಲ ಇರುತ್ತೆ. ಹಾಗೆ ತುಂಬ ಜನಕ್ಕೆ ಮೈಯೆಲ್ಲ ಒಂಥರ ಬಿಳಿಚು ಥರ ಆಗುತ್ತೆ, ತುಂಬ ಬಿಳಿ ಆಗಿಬಿಡ್ತಾರೆ. ಸೊ ಆ ಥರ ಇದ್ದಾಗ ಕೆಲವ್ರದ್ದು ನ್ಯಾಚುರಲ್ ಕಲರೇ ಅದಿರಬಹುದು, ಆದರೆ ಇನ್ನು ಕೆಲವರಿಗೆ ರಕ್ತ ಕಡಿಮೆ ಆದಾಗ ಕೂಡ ಆಗುತ್ತೆ. ಸೊ ಅಯರ್ನ್ ಡೆಫಿಷಿಯನ್ಸಿ ಇದ್ದಾಗ ಮೇಯ್ನಾಗಿ ನಮಗೆ ಗೊತ್ತಾಗೋದೇ ರಕ್ತ ಕಡಿಮೆ ಆಗುತ್ತೆ ದೇಹದಲ್ಲಿ. ಸೊ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಮನೆಮದ್ದೇನಿದೆ ಅಲ್ಲ, ತುಂಬ ಬೆಸ್ಟ್ ಅಂತಲೇ ಹೇಳಬಹುದು. ಇದಕ್ಕೆ ಈಗ ನಾನು ಪೂರ್ತಿ ಖರ್ಜೂರನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. 4 ಖರ್ಜೂರ ತೊಗೊಂಡಿರೋದು. ಖರ್ಜೂರನ ಕಟ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ದೊಡ್ಡ ಬೌಲನ್ನು ತೊಗೊಂಡು ಇದಕ್ಕೆ ನಾನೀಗ 300 ml ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸದೇ ಇರುವಂತಹ ಹಾಲು, ಹಾಗೆ ಹಸಿ ಹಾಲು ತೊಗೊಂಡಿರೋದು, ಫ್ರೆಶ್ ಹಾಲು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೌಲಿಗೆ. ಇದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಖರ್ಜೂರನ ಹಾಕ್ಕೊಳ್ಬೇಕು. ಖರ್ಜೂರ ಅಂತೂ ತುಂಬಾ ಹೆಲ್ಪ್ ಆಗುವಂಥದ್ದು. ಅಯರ್ನ್ ಡೆಫಿಷಿಯನ್ಸಿ ಇರೋರಿಗೆ ಪ್ರತಿದಿನ ಹಾಗೆ 1-2 ತಿಂದರೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದಕ್ಕೆ ಒಂದು 6ರಿಂದ 7 ದ್ರಾಕ್ಷಿ, ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಒಣ ದ್ರಾಕ್ಷಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಸುಸ್ತೆಲ್ಲ ಕಡಿಮೆ ಮಾಡೋದಕ್ಕೆ, ಹಾಗೆ ರಕ್ತ ಶುದ್ಧಿಗೆ, ಅದೇ ರೀತಿ ರಕ್ತ ಇಂಪ್ರೂವ್ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹೊತ್ತು ಇದು ಹಾಲಲ್ಲಿ ಚೆನ್ನಾಗಿ ನೆನಿಬೇಕು. ಅಷ್ಟೊತ್ತು ಹೀಗೆ ಬಿಡಬೇಕಿದನ್ನು. ಇದೀಗ ಅರ್ಧ ಗಂಟೆ ಅಷ್ಟು ಹೊತ್ತು ನೆಂದಿದೆ. ಕರೆಕ್ಟಾಗಿ ನೆಂದ ಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ಆಲ್ರೆಡಿ ಕುದ್ದಿರೋ ಹಾಲು ಅಲ್ಲ ತೊಗೊಂಡಿರೋದು, ಹಾಗೆ ಹಸಿಯಾಗಿರೋ ಹಾಲು ತೊಗೊಂಡಿರೋದು. ಸೊ ಇದನ್ನ ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು. ಇದನ್ನ ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ, ಸ್ಪೂನಲ್ಲಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಯಾಕಂದರೆ ಖರ್ಜೂರ ಮತ್ತು ದ್ರಾಕ್ಷಿ ಹಾಕಿರೋದ್ರಿಂದ ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ ಕೆಲವು ಸರಿ. ಸೊ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ಶುದ್ಧ ದೇಸಿ ತುಪ್ಪನ ಹಾಕಬೇಕು. ಹಸುವಿನ ಹಾಲಿಂದ ಮಾಡಿರುವಂತಹ ತುಪ್ಪ ಇದ್ದರೆ ತುಂಬಾ ಬೆಸ್ಟ್. ಇದು ಅಯರ್ನ್ ಡೆಫಿಷಿಯನ್ಸಿ ಇರೋರಿಗೆ ತುಂಬಾ ಬೆಸ್ಟ್ ಅಂತಲೇ ಹೇಳಬಹುದು. ಕೆಲವ್ರು ಕೇಳಬಹುದು, ತುಪ್ಪ ಹಾಕೋದ್ರಿಂದ ದಪ್ಪ ಆಗ್ತಾರೆ ಅನ್ನೋ ಟೆನ್ಷನ್ ತುಂಬ ಜನಕ್ಕೆ ಇರುತ್ತೆ. ಬಟ್ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ತುಪ್ಪ ನಮ್ಮ ದೇಹಕ್ಕೆ ಬೇಕಾಗುವಂತಹ, ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬೇನಿರುತ್ತಲ್ಲ ಅದನ್ನು ಕೊಡುತ್ತೆ. ಸೊ ಅದರಿಂದಾಗಿ ನಮಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಹೊರತು ತುಂಬ ದಪ್ಪ ಎಲ್ಲ ಏನೂ ಆಗೋದಿಲ್ಲ. ನಾವು ಪ್ರತಿದಿನ 1 ಅಥವಾ 2 ಸ್ಪೂನು ತುಪ್ಪನ ಊಟದಲ್ಲೆಲ್ಲ ಬಳಸ್ತಾ ಇರಬೇಕಾಗತ್ತೆ. ಸೊ ಆ ಥರ ಬಳಸ್ತಾ ಇದ್ದಾಗ ನಮಗೆ ಅಯರ್ನ್ ಡೆಫಿಷಿಯನ್ಸಿ ಇರಬಹುದು, ಇಲ್ಲ ಬೇರೆ ಬೇರೆ ತುಂಬ ಸಮಸ್ಯೆಗಳು ನಮ್ಮನ್ನು ಕಾಡೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುದಿಸ್ಬೇಕು. ಇದು ಒಂದು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಕುದಿಸಿರೋದು. ಒಂದು 5 ನಿಮಿಷ ಕುದಿಸಿದ ಮೇಲೆ ನೋಡಿ ಸ್ವಲ್ಪ ತಿಕ್ಕ ಬರುತ್ತೆ. ನಮ್ಗೆ ಹಿಂಗೆ ಮಗ್ಚ್ತಾ ಇರಬೇಕಾದ್ರೇ ಗೊತ್ತಾಗುತ್ತೆ, ಸ್ವಲ್ಪ ದಪ್ಪದಾಗಿ ಬಂದಿರುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ ನಮಗೆ. ಇದನ್ನೀಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆ ತುಪ್ಪ ಎಲ್ಲವೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ. ಇದೀಗ ಸ್ವಲ್ಪ ಬೆಚ್ಚಗಾಗಿದೆ. ಬೆಚ್ಚಗಿರುವಾಗಲೇ ನೀವು ಕುಡಿಬಹುದು. ಇದನ್ನು ನಾನು ಹೀಗೆ ಲೋಟಕ್ಕೆ ಹಾಕೊಂಡ್ಬಿಡ್ತೀನಿ.
ಇದು ನಾವು ಖರ್ಜೂರ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ವಿ ಅಲ್ಲ, ಅದು ಮತ್ತು ದ್ರಾಕ್ಷಿ ಎರಡೂ ಕೂಡ ಬಾಯಿಗೆ ಸಿಗುತ್ತೆ. ನಿಮಗೆ ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗಲ್ಲ ಅನ್ನೋ ಥರ ಇದ್ದರೆ ಇನ್ನೂ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಅದನ್ನ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬಹುದು. ಇಲ್ಲ ಮಕ್ಕಳಿಗೆ ಕೊಡೋದಿದ್ದರೆ ನೀವು ಮಕ್ಕಳಿಗೆ ಬಾಯಿಗೆ ಸಿಕ್ಕಿದರೆ ಕಷ್ಟ ಆಗುತ್ತೆ, ತಿನ್ನೋಕ್ಕಾಗಲ್ಲ ಅನ್ನೋ ಥರ ಇದ್ದರೆ ಮಿಕ್ಸಿ ಮಾಡಿ ಕೊಡಬಹುದು. ಇಲ್ಲ ಆದರೆ ಹೀಗೆ ಅಗದು ತಿನ್ನೋಕ್ಕೆ ಖರ್ಜೂರ ದ್ರಾಕ್ಷಿ ಎಲ್ಲ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ, ಹಾಗೆ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ಪ್ರತಿದಿನ ಏನು ಕುಡಿಬೇಕಂತ ಇಲ್ಲ, ಇದನ್ನು ನೀವು ವಾರದಲ್ಲಿ 3 ಅಥವಾ 4 ಸರಿ ಕುಡಿಬೋದು, ಅಂದರೆ ಆಲ್ಟರ್ನೇಟ್ ಡೇಸಲ್ಲಿ ಕೂಡ ಕುಡಿಬಹುದು. ಸೊ ಈ ಥರ ಮಾಡಿ ಕುಡಿಯೋದ್ರಿಂದ ಏನಾಗುತ್ತೆ, ಯಾಕಂದರೆ ನಾವು ಇದರಲ್ಲಿ ಆ್ಯಡ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ರಕ್ತ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಐರನ್ ಡೆಫಿಷಿಯನ್ಸಿ ಇರೋರಿಗೆ ತುಂಬ ಇಂಪಾರ್ಟೆಂಟಾಗಿ ಕಬ್ಬಿಣದ ಅಂಶ ಕೊರತೆ ಇರೋರಿಗೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ನ್ಯಾಚುರಲ್ ಡ್ರಿಂಕ್ ಇದು. ಇದನ್ನು ನಾವು ಆರಾಮ್ಸೆ ಮನೆಯಲ್ಲೇ ಇರುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಮಾಡಿ ಕುಡಿಬಹುದು. ಕಬ್ಬಿಣದ ಅಂಶ ಕೊರತೆ ಇದ್ದಾಗ ನಾವು ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ ಅಲ್ವಾ, ಏನೇನೋ ಮೆಡಿಸಿನ್ ಎಲ್ಲ ತೊಗೊಳ್ತೀವಿ. ಆ ಥರ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ನ್ಯಾಚುರಲ್ ಆಗಿ ಇರುವಂತಹ ಡ್ರೈ ಫ್ರೂಟ್ಸ್, ಹಾಲು ಎಲ್ಲ ಯೂಸ್ ಮಾಡಿಕೊಂಡು ಈ ಥರ ಒಂದು ನ್ಯಾಚುರಲ್ ಡ್ರಿಂಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ಯಾರು ಬೇಕಾದರೂ ಇದನ್ನ ತೊಗೊಳ್ಬಹುದು, ಏನೇ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಸೊ ಈ ಮನೆಮದ್ದು ನಿಮಗೆ ತುಂಬ ಜನರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ರೀತಿಯ ಮನೆಮದ್ದುಗಳನ್ನು ನೋಡಬೇಕು ನನ್ನ ಚಾನಲಿಂದ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯ ಅಥವಾ ಅದೇ ಸಮಸ್ಯೆಗೆ ಸಂಬಂಧಪಟ್ಟಂತಹ ಮನೆಮದ್ದುಗಳನ್ನು ವಿಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.